ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಹೇಗಿದೆ ಏನಿದೆ ಅಂತೇಳಿ ಎಲ್ಲ ನೋಡ್ಬಿಡೋಣ. ಡಿಸ್ಪ್ಲೇ ಮಾತ್ರ ಮುಟ್ಲಿಕ್ಕೆ ಮೊಬೈಲ್ ಸ್ಕ್ರೀನ್ ಮುಟ್ಟಿದ ಥರನೇ ಆಗ್ತಾಯಿದೆ ಫೀಲು, ಅಷ್ಟು ಪ್ರೀಮಿಯಮ್ ಆಗಿದೆ. NS200ಗೂ ಇದೇ ಥರ ಡಿಸ್ಪ್ಲೇ ಕೊಟ್ಟಿದ್ರು, ಒಳ್ಳೆ ಪ್ರೀಮಿಯಮ್ ಆಗಿ ಕಾಣಿಸ್ತಿತ್ತು. ಸೊ ಬನ್ನಿ ಡಿಸ್ಪ್ಲೇ ಒಳಗಡೆ ಏನಿದೆ ಏನೇನಿಲ್ಲ ಎಲ್ಲ ನೋಡೋಣ. ಈಗ ಆನ್ ಮಾಡಿದ ಕೂಡಲೇ ನಿಮ್ಗೆ ಒಂದು 2 ಸೆಕೆಂಡ್ಸ್ ಅಥವಾ 1 ಸೆಕೆಂಡ್ಸಲ್ಲಿ ಏನೇನು ಕಾಣಿಸುತ್ತೆ ಅದೆಲ್ಲ ಫ್ಯೂಚರ್ಸ್ ಇದರಲ್ಲಿ ಇರುತ್ತೆ. ನೀವು ಯಾರೇ ಗಾಡಿ ತಗೊಂಡ್ರೆ ಏನೇನಿಲ್ಲ ಏನೇನಿದೆ ಅಂತೇಳಿ ನೋಡಬೇಕು ಅಂದರೆ ಒಂದು ಸಾರಿ ಕೀ ಆನ್ ಮಾಡಿಬಿಟ್ಟು 1 ಸೆಕೆಂಡ್ಸಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಏನೇನಿದೆ ಏನೇನಿಲ್ಲ ಅಂತೇಳಿ. ನಾನು ಒಂದು ಫೋಟೋ ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕ್ತೀನಿ. ಲೆಟ್ಸ್ ಗೋ ಟು ಆನ್ ಡಿಸ್ಪ್ಲೇ, ಲೆಟ್ಸ್ ಗೋ. ಜಗಮಗ ನೋಡಿ 1-2 ಸೆಕೆಂಡ್ಸಲ್ಲಿ ಕಾಣಿಸ್ತು ನಿಮಗೆ. ನೋಡಿ ಮತ್ತೊಂದು ಸಾರಿ ಇಷ್ಟೆಲ್ಲ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ನೋಡಿ ಗೇರ್ ಪೊಸಿಷನ್ ಇಂಡಿಕೇಟ್ರು, RPM, ಟೈಮಿಂಗು, ಸೈಡ್ ಸ್ಟ್ಯಾಂಡ್ ಕಟಪ್ ಸೆನ್ಸರ್ದು ಅಲರ್ಟ್ ತೋರಿಸ್ತಾ ಇದೆ, ಫ್ಯೂಲ್ ಇಂಡಿಕೇಟ್ರು ಮತ್ತು ಓಡೋಮೀಟ್ರು, 4 ರೈಡಿಂಗ್ ಮೋಡ್ಸು ಇದರಲ್ಲಿ ಸಿಗುತ್ತೆ ಲೆಫ್ಟ್ ಸೈಡ್ ಡಿಸ್ಪ್ಲೇಲಿ. ಈ ಚಿಕ್ಕ ಡಿಸ್ಪ್ಲೇಲಿ ಬಂದುಬಿಟ್ಟು ನಿಮಗೆ ನೋಡಿ ಇಲ್ಲಿ ಸೆಲೆಕ್ಷನ್ ಬಟನ್ಸ್ ಇದೆ ಅಲ್ಲ, ಮೇಲ್ಗಡೆ ಬಟನ್ ಪ್ರೆಸ್ ಮಾಡಿದ್ರೆ ಅಂದರೆ ನಿಮಗೆ ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ಟ್ರಿಪ್ ಎ ಮತ್ತು ಇದೆಲ್ಲ ಇದೆ ಅಲ್ಲ, ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಏನೇನು ಬೇಕು ಫ್ರಂಟ್ ಡಿಸ್ಪ್ಲೇಯಲ್ಲಿ ಎಲ್ಲ ತೋರಿಸುತ್ತೆ. ಒಳಗಡೆ ಸೆಟ್ಟಿಂಗಲ್ಲಿ ಸೆಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಬಂದಾಗ ನೀವು ಸೆಲೆಕ್ಟ್ ಬಟನ್ನ ಪ್ರೆಸ್ ಮಾಡಿದ್ರಿ ನೋಡಿ, ಸೆಲೆಕ್ಟ್ ಬಟನ್ನ ಪ್ರೆಸ್ ಮಾಡಿದರೆ ವೆಹಿಕಲ್ ಇನ್ಫಾರ್ಮೇಷನ್ನು, ಕನೆಕ್ಟಿವಿಟಿ, ಟ್ರಿಪ್ಪು ಮತ್ತು ಟ್ರಿಪ್ದು ಮತ್ತು ಲ್ಯಾಪ್ ಟೈಮರು ಮತ್ತು ಲಾಸ್ಟಲ್ಲಿ ಬಂದುಬಿಟ್ಟು ಸೆಟ್ಟಿಂಗ್ಸ್ ತೋರಿಸುತ್ತೆ. ಈ ಸಣ್ಣ ಡಿಸ್ಪ್ಲೇಲಿ ಸೆಲೆಕ್ಟ್ ಪ್ರೆಸ್ ಮಾಡ್ಕೊಂಡ್ಬಿಟ್ಲೆ ವೆಹಿಕಲ್ ಇನ್ಫಾರ್ಮೇಷನ್ನು, ಕನೆಕ್ಟಿವಿಟಿ, ಟ್ರಿಪ್ಪು, ಲ್ಯಾಪ್ ಟೈಮರು ಮತ್ತು ಲಾಸ್ಟಲ್ಲಿ ಬಂದುಬಿಟ್ಟು ಸೆಟ್ಟಿಂಗ್ಸ್ ತೋರಿಸುತ್ತೆ. ಸೆಟ್ಟಿಂಗ್ ಒಳಗಡೆ ಹೋದರೆ ಅಂದರೆ ಇಷ್ಟೊಂದು ಆಪ್ಷನ್ ಇದೆ. ಫೇವ್ರೇಟ್ಸ್ ಅಂದರೆ ಹೇಳಿದ್ನಲ್ಲ ನೋಡಿ, ಟ್ರಿಪ್ ಎ ಅಂತಲ್ಲಿತ್ತು, ಸ್ಪೀಡ್ ಎಷ್ಟು ಸ್ಪೀಡು ಇದೆ ಅಂಥೇಳಿ ಎಲ್ಲ ಇದರಲ್ಲಿ ತೋರಿಸುತ್ತೆ ನಿಮಗೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, 4 ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಯಾವ್ದು ಬೇಕು ಯಾವ್ದು ಬೇಡ ಅಂಥೇಳಿ. ಬ್ಯಾಕ್ ಬಂದರೆ ಕ್ವಿಕ್ ಸೆಲೆಕ್ಟ್ ನೋಡಿ, ಕ್ವಿಕ್ ಸೆಲೆಕ್ಟಲ್ಲಿ ಅಪ್ಪರ್ ಬಟನ್ನು ಡೌನ್ ಬಟನ್ನಲ್ಲಿ ಡೈರೆಕ್ಟಾಗಿ ಲಾಂಗ್ ಪ್ರೆಸ್ ಮಾಡಿದ್ರೆ ಯಾವ್ದು ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೋದು, ಆಪ್ಷನ್ ಇದೆ. ಸೆಟ್ ಅಂತಂದ್ರೆ ನೋಡಿ ಮ್ಯೂಸಿಕ್ಕು, ಬ್ಲೂಟೂತು, ಟ್ರಿಪ್ ಎ, ಟ್ರಿಪ್ ಬಿ ಎಲ್ಲ ತೋರಿಸುತ್ತೆ. ಬೈಕ್ ಇನ್ಫಾರ್ಮೇಷನ್ನು, ವೆಹಿಕಲ್ ಇನ್ಫಾರ್ಮೇಷನ್ನು, MTC, ಡ್ರೈವ್ ಮೋಡ್ಸು ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಡೌನ್ ಬಟನಲ್ಲೂ ಸೇಮ್. ಬ್ಯಾಕ್ ಬಂದರೆ ಡೇಟು ಮತ್ತು ಕ್ಲಾಕು, ಅದು ಟೈಮಿಂಗು ಮತ್ತು ಇಲ್ಲಿ ಯಾವ ಥರ ಅಂತ ನೋಡಿ, ಕ್ಲಾಕ್ ಸೆಟ್ಟಿಂಗು, ಡೇಟ್ ಸೆಟ್ಟಿಂಗು ಮಾಡ್ಕೋಬೋದು. ಮತ್ತು ಬ್ರೈಟ್ನೆಸ್ ಲೆವೆಲ್ ಎಷ್ಟು ಇಟ್ಕೋಬೇಕು ಅಂತ, ಮೀಡಿಯಮ್ಮು, ಹೈ, ಲೋ 3 ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೋಬೋದು. ಮತ್ತು ಬ್ಯಾಕ್ ಬಂದರೆ ಸೆಟ್ಟಿಂಗ್ ಆಯಿತು. ಸೆಟ್ಟಿಂಗಿಂದ ಡೈರೆಕ್ಟ್ ಫಸ್ಟ್ನೇದು ಬಂದರೆ ವೆಹಿಕಲ್ ಇನ್ಫಾರ್ಮೇಷನ್ ಒಳಗಡೆ ಹೋದರೆ ಅಂದರೆ ನಿಮಗೆ ರೈಡಿಂಗ್ ಮೋಡ್ ಸಿಗುತ್ತೆ, MTC ಮತ್ತು ವಾರ್ನೆಸ್, ABS ಸ್ಕ್ಯಾನ್ ಎರರ್ ಅಂದರೆ ಗಾಡಿನ ನಿಮಗೆ ಶೋರೂಮಿಂದ ಔಟ್ಸೈಡ್ ಕೊಡ್ಬೇಕಾದ್ರೆ ABS ಕನೆಕ್ಟ್ ಮಾಡಿಕೊಡ್ತಾರೆ. ಆಮೇಲೆ ಇದೆಲ್ಲ ಏನಿದೆ ಏನಿಲ್ಲ ಅನ್ನೋದು ತೋರಿಸುತ್ತೆ. ಗಾಡಿ ಶೋರೂಮಿಂದ ಹೊರಗಡೆ ಕೊಡಬೇಕಾದ್ರೆ ಅವರು ಎಲ್ಲ ಕನೆಕ್ಷನ್ ಮಾಡಿ ಸರಿ ಮಾಡಿಕೊಡ್ತಾರೆ. ಆವಾಗ ಅದು ವರ್ಕ್ ಆಗುತ್ತೆ, ಆವಾಗ ನೀವು ಚೇಂಜ್ ಮಾಡ್ಕೋಬೋದು. ಕನೆಕ್ಟಿವಿಟಿ ಒಳಗಡೆ ಬಂದರೆ ಬ್ಲೂಟೂತು ಆನು ಆಫು ನೋಡಿ, ಆಫು ಆನು ಮಾಡ್ಕೋಬೋದು. ಮತ್ತು ಬ್ಯಾಕು ಟ್ರಿಪ್ ಮತ್ತು ಬೈಕ್ ಅನ್ನೋದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಟ್ರಿಪ್ A, B ಮತ್ತು ಇನ್ಫಾರ್ಮೇಷನ್ನು ಸಿಗುತ್ತೆ. ಟ್ರಿಪ್ ಎ ಒಳಗಡೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಏನು ಎಲ್ಲ ಸಿಗುತ್ತೆ ನಿಮಗೆ. ಬ್ಯಾಕ್ ಬಂದರೆ ಟ್ರಿಪ್ ಬಿದು ಅಷ್ಟೇ ಸೇಮು. ಬೈಕ್ ಇನ್ಫಾರ್ಮೇಷನ್ ಒಳಗಡೆ ಹೋದರೆ ಅಂದರೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ, ಯಾವ ಡೇಟು ಮತ್ತು ಸರ್ವಿಸ್ ಎಷ್ಟು ಕಿಲೋಮೀಟ್ರಿಗೆ ಒಂದ್ಸರಿ ಮಾಡಿಸ್ಬೇಕು ಅಂತ ಎಲ್ಲ ಇದರಲ್ಲಿ ತೋರಿಸುತ್ತೆ ನೋಡಿ. ಬ್ಲೂಟೂತ್ ವರ್ಷನ್ ಯಾವುದು ಎಲ್ಲ ತೋರಿಸುತ್ತೆ ಇದರಲ್ಲಿ. ಬ್ಯಾಕ್ ಬಂದರೆ ಅಂದರೆ ಫುಲ್ಲು ಲಾಸ್ಟಲ್ಲಿ ಬಂದುಬಿಟ್ಟು ಲ್ಯಾಪ್ ಟೈಮರ್ ಸ್ಟಾರ್ಟ್ ಮತ್ತು ರೀಸೆಟ್ ಲ್ಯಾಪ್ ಅಂತ ಇದೆ. ಸ್ಟಾರ್ಟ್ ಕೊಟ್ಟು ನೀವು ಇಲ್ಲಿ ಮೇಲ್ಗಡೆದು ಅಥವಾ ಕೆಳಗಡೆ ಪ್ರೆಸ್ ಮಾಡಿದ್ರೆ ಅಂದರೆ ಲ್ಯಾಪ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಬರ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಬಟನ್ ಪ್ರೆಸ್ ಮಾಡಿದರೆ ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ, ಅದೇ ಥರ ಇಲ್ಲಿ ಬಟನ್ಸು ಕೊಟ್ಟಿದ್ದಾರೆ. ಬ್ಯಾಕ್ ಬಂದು ನೀವು ಲ್ಯಾಪ್ ಟೈಮಿಂಗ್ನ ರೀಸೆಟ್ಟು ಮಾಡ್ಬೋದು. ಕೀಪ್, ರೀಸೆಟ್ 2 ಆಪ್ಷನ್ ಇದೆ. ಅದು ಬಿಟ್ಟರೆ ಸೆಟ್ಟಿಂಗ್ಸ್ ಇಷ್ಟೆಲ್ಲ ಇದರಲ್ಲಿ ವರ್ಕ್ ಆಗುತ್ತೆ. ನೀವು ಬ್ಲೂಟೂತ್ ಎಲ್ಲ ಕನೆಕ್ಷನ್ ಮಾಡ್ಕೊಂಡ್ರೆ ಅಂದರೆ ಕಾಲ್, ಮೆಸೇಜ್, ಅಲರ್ಟ್ ಎಲ್ಲ ಇದರಲ್ಲೇ ಬರುತ್ತೆ. ಅದಕ್ಕೆ ಸಪ್ರೇಟಾಗಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಇಷ್ಟಿದೆ, ಇದಕ್ಕಿಂತ ಜಾಸ್ತಿ ಏನಿಲ್ಲ.